ಮಹಿಳೆಯನ್ನು ಮಂಚಕ್ಕೆ ಕರೆದ ಇನ್ಸ್ಪೆಕ್ಟರ್ ಪತಿಯನ್ನು ಬಿಡುವಂತೆ ಠಾಣೆಗೆ ಬಂದಿದ್ದ ಮಹಿಳೆಯನ್ನ ಮಂಚಕ್ಕೆ ಕರೆದಿದ್ದಾನಂತೆ ಈ ಇನ್ಸ್ಪೆಕ್ಟರ್. ಮಹಿಳೆಯನ್ನ ಮಂಚಕ್ಕೆ ಕರೆದ ಇನ್ಸ್ಪೆಕ್ಟರ್ ಪತಿಯನ್ನ ಬಿಡುವಂತೆ ಠಾಣೆಗೆ ಬಂದಿದ್ದ ಮಹಿಳೆಯನ್ನ ಈ ರೀತಿಯಾಗಿ ನಡೆಸಿಕೊಂಡಿದ್ದಾನೆ. ಲೈಂಗಿಕವಾಗಿ ಸಹಕರಿಸು, ಇಲ್ಲ ಅಂದ್ರೆ 25 ಲಕ್ಷ ಕೊಡು, ಆಗದಿದ್ರೆ ನಿನ್ನ ಗಂಡನ ಮೇಲೆ ರೌಡಿ ಶೀಟ್ ಓಪನ್ ಮಾಡ್ತೇನೆ, ಹೀಗಂತ ಮಹಿಳೆಗೆ ಧಮಕಿ ಹಾಕಿದ್ರಂತೆ ಇನ್ಸ್ಪೆಕ್ಟರ್. ಸಂತ್ರಸ್ತೆ ಮಹಿಳೆಯಿಂದ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಮೂಡಬಿದ್ರೆ ಪೊಲೀಸ್ ಇನ್ಸ್ಪೆಕ್ಟರ್ ಸಂದೇಶ್ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ. ಸುಳ್ಳು ಕೇಸ್ನಲ್ಲಿ ಬಂಧನಕ್ಕೊಳಗಾದ ಪತಿ ಬಿಡುಗಡೆಗೆ ಯತ್ನ ಮಾಡ್ತಾಳೆ ಪತ್ನಿ. ಈ ವೇಳೆ ಮಂಚಕ್ಕೆ ಕರೆದು 25 ಲಕ್ಷ ಲಂಚ ಕೇಳಿದ್ರಂತೆ. ಮಹಿಳೆ ದೂರು ಆಧರಿಸಿ ಪೊಲೀಸರ ತನಿಖೆ ನಡೀತಾ ಇದೆ. ಆದ್ರೆ ಇದರಿಂದ ಏನೂ ಆಗಲ್ಲ ಎಂದ ಸಂತ್ರಸ್ತೆಯ ಆರೋಪ. ಪತಿಯನ್ನ ಬಿಡುವಂತೆ ಠಾಣೆಗೆ ಹೋಗಿರ್ತಾಳೆ ಮಹಿಳೆ. ನೋಡಿ, ಈ ರೀತಿಯಾದಂತಹ ಘಟನೆಗಳನ್ನ ನಾವೊಂದಿಷ್ಟು ಹಳೆ ಸಿನಿಮಾಗಳಲ್ಲಿ ನೋಡಿರ್ತೀವಿ. ಈ ರೀತಿಯಾಗಿ ನಡೆದಿರುವಂತಹ ಒಂದಿಷ್ಟು ಘಟನೆಗಳನ್ನ, ಇದು ರಿಯಲ್ ಆಗಿ ನಡೆದ್ಬಿಟ್ಟಿದೆ. ಬಟ್ ನಡೆದಿದೆ ಅಂತ ಅಂದ್ರೆ ಇದ್ರ ಬಗ್ಗೆ ತನಿಖೆ ಆಗ್ತಾ ಇದೆ. ಸಂತ್ರಸ್ತೆ ಮಾಡ್ತಾ ಇರುವಂತಹ ಆರೋಪ ಸದ್ಯಕ್ಕೆ ಇನ್ಸ್ಪೆಕ್ಟರ್ ಸಂದೇಶ್ ಮೇಲೆ, ಮೂಡಬಿದ್ರೆ ಪೊಲೀಸ್ ಇನ್ಸ್ಪೆಕ್ಟರ್ ಸಂದೇಶ್ ವಿರುದ್ಧ ಬರ್ತಾ ಇರುವಂತಹ ಆರೋಪ ಇದು. ಇದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಸುಳ್ಳು ಕೇಸ್ನಲ್ಲಿ ತನ್ನ ಪತಿ ಬಂಧನಕ್ಕೊಳಗಾಗಿರ್ತಾರಂತೆ. ತನ್ನ ಪತಿಯನ್ನ ಬಿಡುವಂತೆ ಇನ್ಸ್ಪೆಕ್ಟರ್ ಬಳಿ ಹೋಗಿರ್ತಾರಂತೆ. ಹೋದಂತ ಸಂದರ್ಭದಲ್ಲಿ ನಿನ್ನ ಗಂಡನನ್ನ ಬಿಡಬೇಕು ಅಂತ ಅಂದ್ರೆ ಲೈಂಗಿಕವಾಗಿ ನೀನು ಸಹಕರಿಸಬೇಕು, ಆಗಲ್ಲ ಅಂತ ಅಂದ್ರೆ 25 ಲಕ್ಷ ರೂಪಾಯಿ ಕೊಡಬೇಕು, ಇಲ್ಲ ಅಂತ ಅಂದ್ರೆ ನಿನ್ನ ಪತಿ ಮೇಲೆ ರೌಡಿ ಶೀಟರ್ ಕೇಸ್ ಹಾಕಿ ಓಪನ್ ಮಾಡಿ ಜೈಲಿಗೆ ಬಿಡ್ತೀನಿ ಅಂತ ಇನ್ಸ್ಪೆಕ್ಟರ್ ಹೇಳಿದ್ರು ಅನ್ನುವಂತ ಆರೋಪ ಸದ್ಯಕ್ಕೆ ಬರ್ತಾ ಇರುವಂತದ್ದು ಇನ್ಸ್ಪೆಕ್ಟರ್ ಮೇಲೆ. ಇದ್ರ ಬಗ್ಗೆ ತನಿಖೆ ನಡಿಬೇಕು. ತನಿಖೆಯ ಬಳಿಕ ಸತ್ಯಾಂಶಗಳು ತಿಳಿದು ಬರಬೇಕು. ಬಟ್ ಸದ್ಯಕ್ಕೆ ಮಹಿಳೆ ಮಾಡ್ತಾ ಇರುವಂತಹ ಆರೋಪ. ಹಾಗಾದ್ರೆ ಆ ಪತಿ, ಅವಳ ಪತಿ ಯಾವ ಕೇಸ್ನಲ್ಲಿ ಒಳಗೆ ಹೋಗಿದ್ರು, ಯಾವ ಕೇಸ್ನಲ್ಲಿ ಈ ಇನ್ಸ್ಪೆಕ್ಟರ್ ಅವರನ್ನ ಜೈಲಿಗೆ ಕರ್ಕೊಂಡು ಹೋಗಿದ್ರು, ಅದ್ರ ಬಗ್ಗೆ ಎಲ್ಲ ಎನ್ಕ್ವೈರಿ ಆಗ್ಬೇಕಲ್ವಾ? ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಡಿದ್ರು, ಏನ್ ಗಲಾಟೆ ಆಗಿತ್ತಾ ಅಥವಾ ಏನ್ ಸಮಸ್ಯೆ ಆಗಿತ್ತು, ಜೈಲಿನಲ್ಲೇ ಅವಳ ಪತಿ ಇದ್ದ ಅಂತ ಅಂದ್ರೆ ಇನ್ನು ಯಾವುದೇ ರೀತಿಯಾಗಿ ಅದ್ರ ಬಗ್ಗೆ ಆಕ್ಷನ್ಗಳನ್ನ ತೆಗೆದುಕೊಂಡಿರ್ಲಿಲ್ವಾ, ಅಥವಾ ಜೈಲಿನಲ್ಲೇ ಇಟ್ಕೊಂಡಿದ್ರಾ, ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿ, ಇದೆಲ್ಲದ್ರ ಬಗ್ಗೆ ಅಲ್ಲಿ ಮಾಹಿತಿಯನ್ನ ಕಲೆ ಹಾಕಬೇಕಾಗುತ್ತೆ. ಸದ್ಯಕ್ಕೆ ಮಾತ್ರ ಬರ್ತಾ ಇರುವಂತಹ ಇನ್ಫಾರ್ಮೇಶನ್, ಇನ್ಸ್ಪೆಕ್ಟರ್ ಅವಳ ಪತಿಯನ್ನ ಕರೆದುಕೊಂಡು ಹೋಗಿ ಜೈಲಿಗೆ ಹಾಕಿರ್ತಾರೆ. ಬಿಟ್ಟು ಬಿಡಿ ಅಂತ ಕೇಳೋಕೆ ಹೋದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಇನ್ಸ್ಪೆಕ್ಟರ್ ಮಾತನಾಡಿದ್ರು, ನನಗೆ ಅಸಭ್ಯವಾಗಿ ಮಾತನಾಡಿದ್ರು, ಅಸಹ್ಯವಾಗಿ ನಡೆದುಕೊಂಡ್ರು, 25 ಲಕ್ಷ ರೂಪಾಯಿ ಕೇಳಿದ್ರು, ಕೊಡಲ್ಲ ಅಂತ ಅಂದ್ರೆ ಲೈಂಗಿಕವಾಗಿ ಸಹಕರಿಸಬೇಕು ಅಂತ ಹೇಳಿದ್ರು ಅನ್ನುವಂಥ ಆರೋಪವನ್ನ ಇದೀಗ ಸದ್ಯಕ್ಕೆ ಆ ಪತ್ನಿ ಮಾಡ್ತಾ ಇರುವಂಥದ್ದು. ಇದ್ರ ಬಗ್ಗೆ ದೂರು ಕೂಡ ದಾಖಲಾಗಿದೆ. ಅದ್ರ ಬಗ್ಗೆ ಸಹಿತ ತನಿಖೆ ಆಗಬೇಕು. ಅಲ್ಲಿ ಇನ್ಸ್ಪೆಕ್ಟರ್ ತಪ್ಪಿತ್ತ ಅಥವಾ ಏನಾಗಿತ್ತು, ಯಾವ ಕಾರಣಕ್ಕೆ ಅವಳ ಪತಿ ಅಲ್ಲಿಗೆ ಜೈಲಿನಲ್ಲಿದ್ದ, ಸಮಸ್ಯೆ ಏನಾಗಿತ್ತು, ವಿಚಾರ ಏನು ಅನ್ನುವಂಥದ್ದು ಮತ್ತಷ್ಟು ತನಿಖೆಯ ಬಳಿಕ ತಿಳಿದು ಬರಬೇಕಾಗುತ್ತೆ. ನೋಡಿ, ಈ ಥರದ ಘಟನೆಗಳು ಆಗಿಲ್ವಾ ಅಂತ ನಾವು ನೋಡೋದಾದ್ರೆ ಎಸ್, ಅಫ್ಕೋರ್ಸ್ ಕೆಲವೊಂದು ಈ ಥರದ ಘಟನೆಗಳು ಆಗಿರೋದುಂಟು. ಅದ್ರ ಬಗ್ಗೆ ಒಂದಿಷ್ಟು ಉದಾಹರಣೆಗಳು ಇದಾವೆ. ಈ ರೀತಿಯಾಗಿ ನಡೆದುಕೊಂಡಂಥವ್ರು ಒಂದಿಷ್ಟು ಜನರು ಇರ್ತಾರೆ. ಬಟ್ ಈ ಕೇಸು ನಿಜಾನ ಸುಳ್ಳ, ಇದ್ರ ಬಗ್ಗೆ ತನಿಖೆ ಆಗಬೇಕು. ಇದೆಲ್ಲದರ ಬಗ್ಗೆ ವಿಸ್ತೃತವಾಗಿ ತನಿಖೆ ಆದ ಬಳಿಕ ಮತ್ತಷ್ಟು ಮಾಹಿತಿ ತಿಳಿದು ಬರಬೇಕು.